ಗುರು ಮತ್ತು ಬುಧ ಗ್ರಹಗಳ ವಿಶಿಷ್ಟ ಸಂಬಂಧದಿಂದಾಗಿ ಶಕ್ತಿಶಾಲಿಯಾದ ನವಪಂಚಮ ರಾಜಯೋಗದ ನಿರ್ಮಾಣವಾಗುತ್ತೆ. ಈ ಶುಭಯೋಗದಿಂದ 5 ರಾಶಿಯವರಿಗೆ ಭರ್ಜರಿ ಲಾಭ ದೊರಕಲಿದೆ. ಈ ರಾಶಿಗಳಿಗೆ ಸೇರಿದ ಜನರ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಅತ್ಯುತ್ತಮವಾದ ಫಲವನ್ನು ಪಡೆಯೋದ್ರೊಂದಿಗೆ ಬುದ್ಧಿ, ಸಮೃದ್ಧಿ, ಸೌಭಾಗ್ಯದ ಪ್ರಾಪ್ತಿಯಾಗತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೇವತೆಗಳ ಗುರುವಾದ ಗುರುಗ್ರಹ ಮತ್ತು ಗ್ರಹಗಳ ರಾಜಕುಮಾರನಾದ ಬುಧ, ಈ ಎರಡೂ ಗ್ರಹಗಳ ವಿಶಿಷ್ಟ ಸಂಬಂಧದಿಂದಾಗಿ ನವಪಂಚಮ ರಾಜಯೋಗದ ನಿರ್ಮಾಣವಾಗಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಗ್ರಹವು ಪ್ರಸ್ತುತ ವೃಶ್ಚಿಕ ರಾಶಿಯಲ್ಲಿ ಚಲಿಸ್ತಾ ಇದೆ ಮತ್ತು ಗುರುಗ್ರಹ ಈ ಅವಧಿಯಲ್ಲಿ ಕಟಕ ರಾಶಿಯಲ್ಲಿ ಚಲಿಸುತ್ತೆ. ಈ ರೀತಿಯಾಗಿ ಗುರು ವೃಶ್ಚಿಕ ರಾಶಿಯಿಂದ 5ನೇ ಮನೆಯಲ್ಲಿ ಮತ್ತು ಬುಧ ಗ್ರಹ ಕಟಕ ರಾಶಿಯಿಂದ 9ನೇ ಮನೆಯಲ್ಲಿ ಚಲಿಸುವುದರ ಕಾರಣದಿಂದಾಗಿ ಎರಡೂ ಗ್ರಹಗಳ ನಡುವೆ ನವಪಂಚಮ ರಾಜಯೋಗದ ನಿರ್ಮಾಣವಾಗುತ್ತೆ. ಈ ಯೋಗ ಮುಖ್ಯವಾಗಿ ಭಾಗ್ಯದ ಮನೆ ಅಂದರೆ 9ನೇ ಮನೆ ಮತ್ತು ಬುದ್ಧಿಯ ಮನೆ ಅಂದರೆ 5ನೇ ಮನೆಯ ನಡುವೆ ಬಲವಾದ ಸಂಬಂಧವನ್ನು ಸ್ಥಾಪನೆ ಮಾಡುತ್ತೆ. ಗುರು ಮತ್ತು ಬುಧ ಗ್ರಹಗಳಿಂದಾಗಿ ರೂಪುಗೊಳ್ಳುವ ನವಪಂಚಮ ರಾಜಯೋಗ 5 ರಾಶಿಗೆ ಸೇರಿದ ಜನರಿಗೆ ಹಣ, ಅದೃಷ್ಟ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮ ಮಾರ್ಗವನ್ನು ನೀಡುತ್ತೆ. ಈ ಅದೃಷ್ಟಶಾಲಿ ಜನರ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಈ ರಾಶಿಯವರ ಅದೃಷ್ಟದ ಬಾಗಿಲು ತೆಗೆಯುತ್ತೆ. ಜೊತೆಗೆ ಲಾಭವನ್ನು ಕೂಡ ಪಡೆಯುವ ಯೋಗ ಇದೆ. ಬುಧ ಗುರುವಿನಿಂದಾಗಿ ನಿರ್ಮಾಣಗೊಳ್ಳಲಿರುವ ನವಪಂಚಮ ರಾಜಯೋಗದ ಒಂದು ರಾಜಯೋಗದ ಅದೃಷ್ಟ ಯಾವ ರಾಶಿಯವರಿಗೆ ಸಿಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೇಷರಾಶಿ. ಗುರು ಮತ್ತು ಬುಧ ಗ್ರಹಗಳಿಂದ ರೂಪುಗೊಳ್ಳುವ ನವಪಂಚಮ ರಾಜಯೋಗ ಮೇಷರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭವನ್ನು ಉಂಟು ಮಾಡುತ್ತೆ. ಈ ಜನರು ಮೇಷರಾಶಿಯವರು ಹಣಕಾಸಿಗೆ ಸಂಬಂಧಿಸಿದಂತೆ ವೃದ್ಧಿಯನ್ನು ಹೊಂದುವಂತೆ ಮಾಡುತ್ತೆ. ಜೊತೆಗೆ ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಹೊಸ ಸ್ಥಿರತೆಗಾಗಿ ಉತ್ತಮ ಅವಕಾಶಗಳನ್ನು ನೀಡುತ್ತೆ. ಮೇಷರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಹಠಾತ್ ರಚನಾತ್ಮಕತೆ ಮತ್ತು ಪ್ರೇರಣೆಯಲ್ಲಿ ವೃದ್ಧಿಯನ್ನು ಹೊಂದುವಂಥ ಸಂಭವ ಇದೆ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ನಿಮ್ಮ ಕಾರ್ಯಶೈಲಿಯಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಸಿಗುತ್ತೆ. ಈ ರಾಶಿಗೆ ಸೇರಿದ ಜನರಿಗೆ ಶುಭಯೋಗದ ಪ್ರಭಾವದಿಂದಾಗಿ ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಯೋಗ ದೊರಕಲಿದೆ ಮತ್ತು ಬಹಳ ಸಮಯದಿಂದ ಅಪೂರ್ಣಗೊಂಡಂತಹ ನಿಮ್ಮ ಕೆಲಸಗಳು ಪೂರ್ಣಗೊಳ್ತವೆ. ಇನ್ನು ಕಟಕ ರಾಶಿಗೆ ಸೇರಿದ ಜನರಿಗೆ ಗುರು ಮತ್ತು ಬುಧ ಗ್ರಹಗಳಿಂದ ಹೆಚ್ಚಿನ ಪ್ರಯೋಜನ ಉಂಟು ಮಾಡುತ್ತೆ. ಯಾಕೆಂದರೆ ಈ ಅವಧಿಯಲ್ಲಿ ಗುರು ನಿಮ್ಮ ರಾಶಿಯ ಲಗ್ನದ ಮನೆಯಲ್ಲಿ ಅಂದರೆ 1ನೇ ಮನೆಯಲ್ಲಿ ಮತ್ತು ಬುಧ ಗ್ರಹ 5ನೇ ಮನೆಯಲ್ಲಿ ಚಲಿಸುತ್ತೆ. ನವಪಂಚಮ ರಾಜಯೋಗದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ವಿಚಾರಗಳಲ್ಲಿ ಸಾಕಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳಲು ಅವಕಾಶ ಕೊಡುತ್ತೆ. ಇದರಿಂದಾಗಿ ಭವಿಷ್ಯದಲ್ಲಿ ಉತ್ತಮ ಲಾಭ ಸಿಗುತ್ತೆ. ಈ ಯೋಗದ ಪ್ರಭಾವದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಸಂಬಂಧಗಳಲ್ಲಿ ಉತ್ತಮ ಸಾಮರಸ್ಯವನ್ನು ಮತ್ತು ಮನೆಯವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಸಾಧ್ಯವಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸ್ತಿರುವ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಶುಭ ಸುದ್ದಿ ಲಭಿಸುತ್ತೆ. ಇನ್ನು ಕನ್ಯರಾಶಿಗೆ ಸೇರಿದ ಜನರಿಗೆ ನವಪಂಚಮ ರಾಜಯೋಗದಿಂದಾಗಿ ಹಣ ಮತ್ತು ಸಮೃದ್ಧಿಯಲ್ಲಿ ಹೆಚ್ಚಳವಾಗುವ ಯೋಗ ದೊರಕುತ್ತೆ. ಕನ್ಯರಾಶಿಗೆ ಸೇರಿದ ಜನರ ಮನಸ್ಸಿನ ಎಲ್ಲ ಆಸೆಗಳು ಕೂಡ ಈ ಅವಧಿಯಲ್ಲಿ ಈಡೇರುತ್ತೆ ಮತ್ತು ಮನೆ ಅಥವಾ ಅಂಗಡಿಯನ್ನು ಖರೀದಿಸಬೇಕು ಅನ್ನುವಂಥ ಆಸೆ ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತೆ. ನವಪಂಚಮ ರಾಜಯೋಗದಿಂದಾಗಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಹೆಸರನ್ನು ಗಳಿಸ್ತೀರಿ ಮತ್ತು ನಿಮ್ಮ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುವುದರೊಂದಿಗೆ ಅನೇಕ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುತ್ತೆ. ಇದರಿಂದಾಗಿ ನಿಮ್ಮ ಆದಾಯದಲ್ಲಿ ಬಹಳಷ್ಟು ವೃದ್ಧಿಯಾಗುತ್ತೆ. ನೀವೆಲ್ಲಿಂದಾದರೂ ಹಣವನ್ನು ಕಳೆದುಕೊಂಡಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಸಂಪತ್ತು ವಾಪಸ್ಸು ದೊರಕುವ ಸಂಭವ ಇದೆ. ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗತ್ತೆ. ಇನ್ನು ವೃಶ್ಚಿಕ ರಾಶಿ. ಗುರು ಮತ್ತು ಬುಧ ಗ್ರಹಗಳಿಂದಾಗಿ ನಿರ್ಮಾಣಗೊಳ್ಳುವಂಥ ನವಪಂಚಮ ರಾಜಯೋಗದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ಸು ಗಳಿಸುವ ಯೋಗ ಪಡೀತಾರೆ. ಯಾಕಂದರೆ ಬುಧನು ನಿಮ್ಮ ರಾಶಿಯ ಲಗ್ನದ ಮನೆಯಲ್ಲಿ ಮತ್ತು ನಿಮ್ಮ ಗುರು ನಿಮ್ಮ ರಾಶಿಯ 9ನೇ ಮನೆಯಲ್ಲಿ ಚಲಿಸ್ತಾನೆ. ಈ ರಾಜಯೋಗದ ಪ್ರಭಾವದಿಂದಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ಮತ್ತು ಎಲ್ಲ ರೀತಿಯ ವಿವಾದಗಳಿಂದ ಮುಕ್ತಿ ಪಡಿತೀರಿ. ಈ ಅವಧಿಯಲ್ಲಿ ನಿಮ್ಮ ನಡುವೆ ನಂಬಿಕೆ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಕೆಲಸಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳುವ ಸಾಧ್ಯತೆ ಇರುತ್ತೆ. ವೃತ್ತಿ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವೃದ್ಧಿಯನ್ನು ಕಾಣ್ತೀರಿ. ಸಾಮಾಜಿಕ ಪ್ರತಿಷ್ಠೆಯಲ್ಲಿ ಸುಧಾರಣೆಯನ್ನು ಕಾಣ್ತೀರಿ. ಕೆಲಸ ಹಾಗೂ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ಪ್ರಯಾಣಿಸುವ ಅವಕಾಶ ಕೂಡ ನಿಮಗೆ ಲಭಿಸುತ್ತೆ. ಇನ್ನು ಮೀನರಾಶಿಗೆ ಸೇರಿದ ಜನರಿಗೆ ನವಪಂಚಮ ರಾಜಯೋಗ ವೈಯಕ್ತಿಕ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತೆ ವೃದ್ಧಿಯನ್ನು ಹೊಂದುವಂತೆ ಮಾಡುತ್ತೆ.
ವರ್ಷದ ಕೊನೆಯವರೆಗೆ ಮೀನರಾಶಿಗೆ ಸೇರಿದ ಜನರು ತಮ್ಮ ಎಲ್ಲ ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತೆ. ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ಈ ಅವಧಿಯಲ್ಲಿ ನೀವು ಆಂತರಿಕ ಶಾಂತಿ ಮತ್ತು ಸ್ಪಷ್ಟತೆಯನ್ನು ಹೊಂದುವ ಸಂಭವ ಇರುತ್ತೆ. ಇದರಿಂದಾಗಿ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಸಕಾರಾತ್ಮಕ ಬದಲಾವಣೆಯನ್ನು ಕಾಣ್ತೀರಿ. ಈ ಅವಧಿಯಲ್ಲಿ ಹಣಕಾಸಿಗೆ ಸಂಬಂಧಿಸಿದಂತೆ ಲಾಭ, ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಬಲವಾದ ಸಂಬಂಧವನ್ನು ಹೊಂದಲು ಕಾರಣವಾಗುತ್ತೆ. ಮೀನರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ದೀರ್ಘಕಾಲೀನ ಗುರಿ ಮತ್ತು ನಿಮ್ಮ ಆಕಾಂಕ್ಷೆಗಳ ಬಗ್ಗೆ ಗಮನವನ್ನು ಕೇಂದ್ರೀಕರಿಸಲು ಉತ್ತಮ ಸಮಯ ಅಂತ ಹೇಳಬಹುದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.